ಎಸ್, ಅತ್ತೆ ಮ್ಯಾಟ್ರನ್ನೇನಾದ್ರು ಸರಿಯಾಗಿ ಹೇಳಿದ್ಲು ಅಂತ ಅನ್ಕೋ, ಈ ಹುಡುಗಿ ಕಾಲ್ಗೆ ನಮಸ್ಕಾರ ಮಾಡ್ತೀನಿ. ಅಮ್ಮನ್ ಕಾಲಿಗೆ ಬೀಳ್ಬೇಕಾಗಿರೋದು ನೀನಲ್ಲವಲ್ಲ ಬಾ, ನಿನ್ನಾದ್ನಿ ಸುಮನ. ಚಿಚಿ, ನಾನ್ಯಾಕೆ ಇವಳ ಕಾಲಿಗೆ ಬೀಳಿ? ಬೀಳ್ದೆ ತಪ್ಪಲ್ಲ. ಭವಿಷ್ಯ ಸರಿ. ಮೊದಲು ದುರಂದರನ್ ವಿಷಯ ಹೇಳಕ್ ಹೇಳಿ. ಏನ್ ಹೇಳ್ತಾಳೋ ಏನ್ ಕತೆನೋ ಈ ಹುಡುಗಿ ನನ್ ಕಡೆನೇ ನೋಡ್ತಾ ಇದ್ದಾಳೆ. ವಿಶಾಲಕ್ಷಿ, ಪರವಾಗಿಲ್ಲ, ಹೇಳಮ್ಮ. ಹೇಳಿದ್ರೆ ಹೋಗಿ ತಿಂಡಿ ತಿನ್ಬೋದಮ್ಮ. ಬಂದಿರೋದು ಅದಕ್ಕೆ ತಾನೆ. ಹೊಡೆದ್ರೆ ಹಲ್ಲು ಉದ್ರೋಗುತ್ತಷ್ಟೇ. ಹೇ, ನೀನ್ ಸುಮ್ನಿರ. ಇಲ್ಲಿ ರಸ ಪ್ರಶ್ನೆ ನಡೀತಾ ಇದ್ರೆ ಮಧ್ಯದಲ್ಲಿ ನಿಮ್ದೊಂದು ಗೋಳು. ಹೇಳು ಪುಟ್ಟಿ. ಹೇಳೋ ತಂಗ್ಯವ. ಕಮಾನ್ ವಿಶಾಲಾಕ್ಷಿ, ಕಮಾನ್ ಕಮಾನ್, ಹೇಳು. ತಲೆ ಅಡ್ಡಡ್ಡ ಆಡ್ಸಿದ್ರೆ ಏನಂತ ಅನ್ಕೋಬೇಕು? ಅಮ್ಮ ಹೇಳೋದಿಕ್ಕೆ ಇಷ್ಟಪಡ್ತಾ ಇಲ್ಲ. ಗೊತ್ತಿಲ್ಲ ಅಂತ ಹೇಳಕ್ ಹೇಳು. 4 ದಿನದಿಂದ ಈ ಮನೇಲಿ ನಡೆದಿರೋ ವಿಷಯನೆಲ್ಲ ಪಕ್ಕದ ಮನೆಯವ್ರನ್ನ, ಮನೆ ಮುಂದೆ ಓಡಾಡೋರ್ನ ಕೇಳ್ಕೊಂಡು ಇಲ್ಲಿಗೆ ಬಂದು ಎಲ್ಲ ಗೊತ್ತಿರೋ ಹಾಗೆ ಬಿಲ್ಡಪ್ ಕೊಡ್ತಿದ್ದಾರೆ. ಇದ್ ನಿಜವಲ್ಲ ಬಾವಾ. ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವನ್ ಒಳ್ಳೆತನನ ಇವ್ರು ಉಪಯೋಗಿಸ್ಕೊಂಡು ಆರಾಮಾಗಿದ್ದಾರೆ ಅನ್ನೋದ್ನ ಇವ್ರು ಮೊದಲು ತಿಳ್ಕೊಂಡ್ರೆ ಒಳ್ಳೇದು. ಸುಮನ, ನನ್ಗೇನ್ ಬೇಕಾದ್ರೂ ಅನ್ನೋ, ಅಮ್ಮನ್ಗನ್ಬೇಡ, ಕಣ್ಣು ಹೋಗ್ಬಿಡತ್ತೆ. ಕಣ್ಣು ಹೋಗತ್ತೆ, ಕಾಲು ಹೋಗತ್ತೆ ಅಂತೆಲ್ಲ ಹೇಳ್ಬೇಡ. ಸುಟ್ಟೋಗಿದ್ದಿಲ್ಲ ಕಾಲು. ಏನು? ಮನೇಲಿ ನಡೆದಿದ್ರ ಬಗ್ಗೆ ಅವ್ರನ್ನ ಇವ್ರನ್ನ ಕೇಳಿ ತಿಳ್ಕೊಂಡು ಇಲ್ಲಿ ಬಂದು ಹೇಳ್ತಿದೀನಿ ಅಂತ ದಬಾಯಿಸ್ತಾರ ನಿನಗೆ. ನಿನಗ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನನಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಲ್ಲ. ನೀನ್ ಹೇಗಿದ್ಯಾ? ನಿಂತಿದ್ಯಾ? ಯಾವ್ದ್ರ ಮೇಲೆ? ಫ್ಲೋರ್ ಮೇಲೆ. ಇಲ್ಲ, ಕಾಲ್ ಮೇಲೆ. ಮತ್ತೆ ಆ ಕಾಲ್ಗೇನಾಗಿದೆ? ಪಾಪ ನಿನ್ ತಂಗಿ ಗೊತ್ತಿಲ್ಲ, ನನಗ್ ಗೊತ್ತಿದ್ಯಮ್ಮ. ಇವಾಗ ಒಪ್ಕೊಳ್ಳಿ, ಅಮ್ಮನ್ಗೆಲ್ಲ ಗೊತ್ತು ಅಂತ. ನಿನ್ಗೇನಾಗಿದೆ ಸುಮನ? ಏನಾಗತ್ತಕ್ಕ? ಏನೂ ಆಗಿಲ್ಲ. ಓಂ ನಮಃ ಶಿವಾಯ. ಶುಭಂ. ಇದೇನಕ್ಕ, ನನ್ ಕಾಲು ಹೀಗಾಗೋಗಿದೆ. ಅಮ್ಮ, ಉರಿತಿದೆ. ಅಮ್ಮ, ಅಮ್ಮ, ಏನಾಯ್ತು ನನ್ಗೆ? ಏಯ್ ವಿಶಾಲಾಕ್ಷಿ, ಏನೇ ಮ್ಯಾಜಿಕ್ ಮಾಡಿದೆ? ಸುಮನ, ವಿಶಾಲಕ್ಷಿ ಏನೂ ಮಾಡಲಿಲ್ಲ. ದೊಡ್ಡ ಬೊಟ್ಟಮ್ಮ ಮುಖದ ಮೇಲೆ ನೀನ್ ಹಾಲನ್ನ ಎರ್ಚಿದ್ದಕ್ಕೆ ನಿನ್ ಕಾಲು ಸುಟ್ಟಂಗಾಗುತ್ತೆ ಅಂತ ಶಾಪ ಕೊಟ್ಟು ಹೋಗಿದ್ದಾರೆ. ಮರ್ತೋದ್ಯಾ? ಅವಳು ಹೇಳ್ದ ಹಾಗೆ ಆಗಿದೆ. ದೊಡ್ಡೋರ್ ಶಾಪ ತಾಗದೆ ಇರಲ್ಲ. ಸುಮನ, ನೀನ್ ಮೊದ್ಲೇ ನೋಡ್ಕೊಳ್ಳಿಲ್ವಾ? ರೆಡಿ ಆಗ್ಬೇಕಾದ್ರೆ ಕೂಡ ನನ್ ಕಾಲ್ ನೋಡ್ದಾಗ ಬ್ಯೂಟಿಫುಲ್ ಆಗೇ ಇತ್ತು.
ನಿನ್ ಮಖಕ್ಕೆ ಬ್ಯೂಟಿಫುಲ್ ಅಂತ ಬೇರೆ ಹೇಳ್ಬೇಕಾ? ಮೊದ್ಲು ಅದನ್ನ ಸರಿ ಮಾಡ್ಕೊಳ್ಳೋ ದಾರಿ ಹುಡ್ಕಮ್ಮ. ವಿಶಾಲಾಕ್ಷಿ ನೀನೇ ದಾರಿ ತೋರಿಸ್ಬೇಕಮ್ಮ. ನೈನಿ ಅಮ್ಮನ್ ಕಾಲ್ಗೆ ನಿನ್ ತಂಗಿಗ್ ಬೀಳಕ್ ಹೇಳು. ಸತ್ರ ಅವಳ ಕಾಲಿಗೆ ಬೀಳಲ್ಲ, ಅದ್ ಏನಾಗುತ್ತೆ ನೋಡ್ತೀನಿ. ಅಮ್ಮ ನಿಧಾನಮ್ಮ. ಅಮ್ಮ ಇನ್ನು ಓಂ ನಮ ಶಿವಾಯನೇ. ಅಮ್ಮ ಉರಿತದೆ. ಅಮ್ಮ ಎರಡು ಕಾಲು ಹೆಂಚ್ ಮೇಲಿಟ್ಟು ಸುಡ್ತಿರೋ ಹಾಗಿದೆ. ಅಯ್ಯೋ ನೋಡಿ ಚಿಕ್ಕಪ್ಪ, ಬಿಸಿ ಐರನ್ ಬಾಕ್ಸ್ ಮೇಲೆ ನೀರ್ ಚಿಮ್ಸಿದ್ರೆ ಹೇಗ್ ಹೊಗೆ ಬರುತ್ತೋ ಆ ತರ ಹೊಗೆ ಬರ್ತಿದೆ ಸುಮ್ಮನ ಕಾಲಿಂದ. ಸೂಪರು, ಸಖತ್ತಾಗಿದೆ ಅಲ್ವಾ? ನಿನ್ ಬಾಯಿ ಮುಚ್ಕೊಂಡಿರೆ, ಸುಮ್ಮಿಗೇನ್ ಖುಷಿ ಆಗ್ತಿಲ್ಲ. ತುಂಬಾ ಉರಿತಾ ಇದೆ ಚಿಕ್ಕಿ. ಸುಮ್ಮನೆ ಅಮ್ಮನ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವೇನಮ್ಮ? ಅವಳು ನರಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೋ ನೋವಿರ್ಬೇಕು ಅಂತ ಹೇಳೋ ನೋಡೋಣ. ಅಬ್ಬಾ, ನೀವ್ ಹೀಗೆ ಮಾತಾಡ್ತಾ ಇರ್ತೀರಾ? ಡಾಕ್ಟರ್ಗೆ ಫೋನ್ ಮಾಡೋದಿಲ್ವಾ? ಏಯ್ ಕಾಲೆತ್ತು. ಇವಾಗ ಯಾಕೆ ವಿಕ್ರಾಂತ? ನಿನ್ ಕಾಲಲ್ಲ ಮಾವ, ಸುಮನನ್ ಕಾಲು ನೀರಿಂದ ಆಚೆ ತೆಗೆದ್ರೆ ಫೋಟೋ ತೆಗೆದು ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಳಿಸ್ತೀನಿ. ಏ ಸುಮ್ಮಿ ತೆಗೆ ಕಾಲು. ಮತ್ತೆ ನೀರಲ್ಲಿ ಮುಳುಗ್ಸುವಂತೆ ಸುಮ್ಮನ ತೆಗಿ. ನಿಧಾನಮ್ಮ, ನಿಧಾನ. ಆನ್ಲೈನಲ್ಲಿ ಆಪರೇಷನ್ ಮಾಡೋಂಥ ಕಾಲ ಬಂತು ಏನೋಪ್ಪ. ಆಪರೇಷನ್ ಮಾಡಲ್ಲ ಚಿಕ್ಕಪ್ಪ, ಆಪರೇಟ್ ಮಾಡ್ತಾರಷ್ಟೇ. ಅಬ್ಬಾ, ನನಗೆ ತುಂಬಾ ಉರಿತಾ ಇದೆ ಚಿಕ್ಕಿ. ನನ್ ಮೇಲ ನಿನ್ ಕೋಪ ಇನ್ನೂ ಹೋಗಿಲ್ಲ ಅನ್ಕೋತೀನಿ. ಅಬ್ಬಾ, ಏಯ್ ಜೋಕ್ ಮಾಡಬೇಡವೆ. ಡಾಕ್ಟ್ರು ಕೂಡ ರಿಪ್ಲೈ ಮಾಡಿಬಿಟ್ರು. ಅವ್ರು ಬರಲ್ವಾ? ಹೇಳದ್ ಕೇಳಿಸ್ಕೊ ಫಸ್ಟು. ಇದು ತುಂಬಾ ವಿಚಿತ್ರವಾದ ಕೇಸು, ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡೋವರೆಗೂ ಗೊತ್ತಾಗಲ್ಲ ಅಂತ ರಿಪ್ಲೈ ಮಾಡಿದ್ದಾರೆ. ಅವ್ರು ಪರೀಕ್ಷೆ ಮಾಡೋಷ್ಟರಲ್ಲಿ ನನ್ ಕಾಲ್ ಸತ್ವ ಕಳ್ಕೊಂಡು ತೆಲೋತ್ತ ಮತ್ತೆ ಬಲ್ಗೈ ತರ ಆಗ್ಬಿಡುತ್ತೇನೋ ಅಂತ ನಂಗೆ ಭಯ ಆಗ್ತಿದೆ. ಆಗ ಆಪರೇಷನ್ ಮಾಡಿ ಅಷ್ಟಕ್ಕೆ ಕತ್ತರಿಸಿ ಹೊಲ್ಗೆ ಹಾಕ್ತಾರೆ ಅನ್ಸತ್ತೆ. ಒಂದ್ ವೇಳೆ ಪಾದ ಕಟ್ ಮಾಡಿದ್ರೆ ಮೊಣಕಾಲಿಂದ ನಡಿಬೋದು, ಆದ್ರೆ ಲುಕ್ ಏನೋ ಚೆನ್ನಾಗಿರಲ್ಲಪ್ಪ. ಸುಮ್ಮನೆ ಇರಕ್ಕ. ಟ್ರೀಟ್ಮೆಂಟ್ ಕೊಡ್ಸಿ ಅಂತಂದ್ರೆ ಕಾರ್ಪೆಂಟ್ರನ್ನ ಕರ್ಸಿ ಸಾಯಿಂದ ಕಟ್ ಮಾಡ್ಸೋ ತರ ಇದ್ದೀರಾ. ಯಾವಾಗ್ಲೂ ತಮಾಷೆ ನಿಮ್ಗೆ. ಬೇರೆ ದಾರಿ ಇದೆಯಮ್ಮ? ಇರೋದು ಒಂದೇ ದಾರಿ, ವಿಶಾಲಾಕ್ಷಿ ಕಾಲಿಗೆ ಬೀಳ್ಬೇಕು. ನಾನಾ? ಇಲ್ಲ ಅಂದ್ರೆ ನಿಮ್ ತಾತ ಬಂದು ಬೀಳ್ತಾನ? ಆ ಶಂಕರ್ ಶಾಸ್ತ್ರಿಗಳು ಮುಕ್ಕಂಟಿಪುರದಲ್ಲಿ ದಿನ ಅಮ್ಮನವ್ರಿಗೆ ಪಾದ ಪೂಜೆ ಮಾಡ್ತಾನೇ ಇರ್ತಾರೆ. ಈ ವಯಸ್ಸಲ್ಲಿ ಅಷ್ಟು ದೂರ ಬರಕ್ ಆಗಲ್ವೇನೋ ವಿಕ್ರಾಂತ್? ಆ ಮಾಯಾವಿ ಹುಡುಗಿನ ನೀವ್ ಅಮ್ಮನವ್ರಂತ ಅನ್ಕೊಂಡು ಅವಳು ಭಜನೆ ಮಾಡ್ತೀರಾ ಅನ್ಸುತ್ತೆ. ಅಮ್ಮ, ನೋವಿಂದ ಅಮ್ಮ ಅನ್ನೋ ಬದಲು ಅದೇ ಮಾತನ್ನ ವಿಶಾಲಾಕ್ಷಿಗೆ ಹೇಳಿದ್ರು ಓಕೆ. ಅಮ್ಮನವ್ರ ಹೆಸರು ಇಟ್ಕೊಂಡಿರೋದ್ರಿಂದಾದ್ರೂ ಆ ಚಿಕ್ಕ ಹುಡುಗಿ ದಯ ತೋರಿಸಿ ನಿನ್ ಕಾಲ್ ವಾಸಿ ಆಗೋವಾಗ ಮಾಡ್ತಾಳೆ. ನನ್ಗೂ ಹಾಗೆ ಅನಿಸ್ತು ವಿಕ್ರಾಂತ. ಇನ್ಯಾಕ್ ತಡ, ಎತ್ಕೊಳ್ಳಿ. ಏನೇ? ಅಯ್ಯೋ ಸುಮ್ಮಿನ್ ಎತ್ಕೊಳ್ರಿ, ಎತ್ಕೊಂಡ್ ಹೋಗಿ ವಿಶಾಲಾಕ್ಷಿ ಪಾದದ ಮೇಲೆ ಹಾಕೋಣ. ಆಹಾ,
ನಾನ್ ಬರಲ್ಲ. ಬರಲ್ಲ ಅಂದ್ರೆ ಬಿಡಲ್ಲ. ಎದ್ದೇಳು. ನಿನಗೆ ವಾಸಿ ಆಗ್ಬೇಕು ಅಂದ್ರೆ ಬರ್ಬೇಕು ಸುಮನ. ಹೇಳು, ಎದ್ದೇಳೆ. ಬೇಗ ಹೇಳು. ಎತ್ತಿ, ಕರ್ಕೊಂಡು ಹೋಗಿ. ನಿಧಾನಕ್ಕೆ. ಇದೆಲ್ಲ ಬೇಕಿತ್ತ ನಿಂಗೆ? ಇದ್ಯಾಕ್ ಮಾಮ್ ಸೋಫಾ ಮೇಲೆ ಕೂತ್ಕೊಳ್ದೆ ಕೆಳಗೆ ಕೂತಿದ್ದೀರಾ? ತಲೆ ಸುತ್ತಾ ಇದೆಯಾ ಮಾಮ್? ಕಣ್ಣೆಲ್ಲ ಮುಚ್ಕೊಂಡಿದ್ದೀರಾ? ಎದ್ದೇಳಿ ಮಾಮ್. ತಗೊಳ್ಳಿ, ನೀರು ಕುಡೀರಿ, ತಗೊಳ್ಳಿ. ಮಾಮ್. ವಲ್ಲಭ, ಏನಿದು? ಮಾಮ್, ಏನಾಯ್ತು ಮಾಮ್? ಬಾರೆ ನಡಿ ಸುಮನ. ಸುಮ್ಮಿ ಬಾ. ಬಾರೆ ನೀನು. ಚಿಕ್ಕಿ ಬಿಡಿ ಬಾ. ಚಿಕ್ಕಿ. ಅಕ್ಕ ಪ್ಲೀಸ್ ಅಕ್ಕ, ಬಲವಂತ ಮಾಡ್ಬೇಡಿ. ಸುಮನ, ನೀನು ಒಳ್ಳೇದಕ್ಕೆ ಮಾಡ್ತಿರೋದು. ನಡಿ ಮೊದ್ಲು ನೀನು. ಅಕ್ಕ ಏ ಸುಮ್ಮಿ, ಬಿಡಿ ಅಕ್ಕ. ನೀನು ಬಾ ಹೇಳ್ತೀನಿ. ಬಿಡಿ ಚಿಕ್ಕಿ. ಚಿಕ್ಕಿ ನಡಿ ಸುಮ್ಮಿ ಬಾರೆ. ನಡಿ. ಮಾಮ್ಗೇನಾಯ್ತು? ಕೆಳಗೆ ಬಿದ್ಬಿಟ್ಲ ಏನೋ? ಏನೋ ಮಾವ, ಗ್ಲಾಸ್ ಕೆಳಗೆ ಬಿದ್ದಿದ್ದಕ್ಕೆ ಸೌಂಡ್ ಬಂತಲ್ಲ, ಅದಕ್ಕೆ ನಾನು ಗಾಬರಿಯಲ್ಲಿ ಬಂದೆ. ವಲ್ಲಭಾವ ಮಾತಾಡಿ. ವಾಟರ್ ಬೇಕು ಅಂತ ಸೋಫಾ ಮೇಲೆ ಕೂತಿದ್ನ ಮಾಮ್ ಕೇಳಿದ್ರು. ನಾನು ತಗೊಂಡ್ ಬರೋಷ್ಟ್ರಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ. ನೀರು ಕುಡೀರಿ ಅಂದ್ರೆ ತೆಗೆದು ಬಿಸಾಕಿದ್ರು. ನಿಮ್ಮನ್ನ ಗ್ಲಾಸ್ನ ಕಣೆ. ಕೈ ಬಿಡಕ್ಕ ಮೊದ್ಲು. ನನ್ ಕಾಲ್ ಸುಟ್ಟು ಹೋಗಿ ನನ್ನ ನೋವಲ್ ನಾನಿದ್ರೆ ಆ ಹುಡುಗಿ ಕಾಲ್ ಹಿಡಿ ಅಂತ ಬಲವಂತ ಮಾಡ್ತಿದ್ದಾರೆ. ಅವ್ರಿಷ್ಟ, ಬಿಟ್ಬಿಡಿ. ಇಲ್ಲ ವಿಶಾಲು, ಬೇರೆ ಆಪ್ಷನ್ನು ಇಲ್ಲ. ಫೋಟೋ ತೆಗೆದು ಡಾಕ್ಟರ್ ಕಳ್ಸಿದ್ದಕ್ಕೆ ತುಂಬ ಕಾಂಪ್ಲಿಕೇಟೆಡ್ ಅಂತಂದ್ರು. ವಿಚಿತ್ರವಾಗಿದೆ ಅಂತ ಇನ್ನೊಬ್ರಂದ್ರು. ಇನ್ನೂ 2-3 ಒಪಿನಿಯನ್ ತಗೊಂಡು ಹೀಗೆ ಹಿಂಸೆ ಪಡೋ ಬದಲು ವಿಶಾಲಾಕ್ಷಿ ಕಾಲಿಗೆ ಬಿದ್ದರೆ ವಾಸಿ ಆಗುತ್ತೇನೋ ಅಂತ ಕರ್ಕೊಂಬಂದ್ವಿ. ಯಾರು ಹೇಳಿದ್ರು ನಿಮ್ಗೆ? ದೊಡ್ಡ ಬೊಟ್ಟಮ್ಮ ಶಾಪ ಕೊಟ್ಟಾಗ ಹೇಳಿದ್ಲಲ್ಲೇ. ಅವಳಲ್ಲ ಅಂದ್ರೆ ವಿಶಾಲಾಕ್ಷಿ ಮಾತ್ರ ಶಾಪ ವಿಮೋಚನೆ ಮಾಡೋದು ಅಂತ. ಅವಳೇನ್ ದೇವ್ರಾ? ಹೌದು. ಮಾಮ್, ಯಾರೋ ಮಾಮು, ಯಾರೋ ಮಾಮು, ಯಾರೋ ಮಾಮು. ವಲ್ಲಭ, ಅಕ್ಕನ ವಯಸ್ಸು ಯಾಕಾಗಾಯ್ತು? ಮಾಮ್, ಮಾಮ್, ಹತ್ರ ಬರಬೇಡ. ನಿಮ್ಮಮ್ಮನೇ ನನಗೆ ಶತ್ರು. ಅದೇನತ್ತೆ ಇಷ್ಟು ಓಪನ್ ಆಗಿ ಹೇಳ್ತಿದ್ದೀರಾ? ನಿಮ್ಮತ್ತೆ ಅಲ್ಲ. ಹ? ಇಲ್ಲ ಅಂದ್ರೆ ಬದ್ನೆಕಾಯಿ ಬೋರ್ಡಮ್ಮನ?
ನಿಮ್ ವಾಯ್ಸಿಗೆ ಒಂದಿಷ್ಟು ಉಪ್ಪಾಕ. ಅದೇನು ವಾಯ್ಸ್ ಅದು? ಏನೋ ವಿಚಿತ್ರವಾಗಿದೆ ಕಣೆ ಹಾಸ್. ನಿಜವಾಗ್ಲೂ ಇವರು ತಿಲೋತ್ತಮ ಅತ್ತೇನೆ ಅಲ್ಲ. ಈ ಧ್ವನಿ ಆ ರೋಷ ಈ ಎಲ್ಲೋ ಕೇಳ್ದ ಹಾಗಿದೆ. ಡಮ್ಮೋ ಡಮ್ಮ, ನೋಡಿದ್ದಷ್ಟೇ ಅಲ್ಲ ಕೇಳಿಸ್ಕೊಂಡಿದ್ಯಾ. ನನಗೇನು ಅರ್ಥ ಆಗ್ತಾ ಇಲ್ಲ. ಯಾಕೆ ಆ ರೀತಿ ಮಾತಾಡ್ತಾ ಇದ್ದಾರೆ? ವಿಮೋಚನೆಗೋಸ್ಕರ ಒದ್ದಾಡ್ತಿದ್ದಾರೆ ವಿಶಾಲ್ ಅವರೇ. ಶಾಪ ವಿಮೋಚನೆ ಆಗ್ಬೇಕು ಅಂತ ಹೇಳಿ ಮಾಯಾವಿ ಹುಡುಗಿ ಕಾಲು ಹಿಡಿಸ್ತೀರಾ ನನ್ನ ಕೈಯಲ್ಲಿ? ವಿಮೋಚನೆ ನಿನಗೂ ಇದೆ, ಅದಕ್ಕೂ ಇದೆ. ನನಗ ವಿಮೋಚನೆ ಯಾರು ಕೊಡ್ತಾರೆ? ನನ್ನ ಶತ್ರು ಆದ ಇವನ್ ತಾಯಿ ಬರ್ತಾಳ? ಬರ ಕೇಳು. ಅವರಮ್ಮ ಅಲ್ಲ, ನಮ್ಮಮ್ಮ ಬರ್ತಾಳೆ. ಅಲ್ಲಿ ನೋಡು. ಅದ್ಕೆ ಬಲಿ ಕಡ್ಗನ ವಿಶಾಲಾಕ್ಷಿ ತರ್ತಾ ಇದ್ದಾಳೆ. ಏನ್ ಮಾಡೋದಕ್ಕೆ? ಕತ್ತರಿಸೋದಿಕ್ಕೆ. ಯಾರನ್ನ ಕತ್ತರಿಸ್ತಾಳೆ ನಿಮ್ಮಮ್ಮ? ಚಿಕಿತ್ಸೆ ಮಾಡೋದು ಅಂದ್ರೆ ಮಚ್ಚ ತಗೊಂಡ್ ಬಂದು ಸುಮ್ಮನೆ ನನ್ನ ಕಾಲ್ನ ಪಾದದವರೆಗೂ ಕತ್ತರಿಸೋದೇನೋ. ನನ್ನನ್ನು ಕುಂಟಿ ಮಾಡಿ ನನಗೆ ಕಾಟ ಕೊಡ್ಬೇಕು ಅಂತಾನೆ ಬಂದಿದ್ದಾಳೆ ಈ ವಿಶಾಲಾಕ್ಷಿ. ನೋಡ್ತಾ ನಿಂತಿದ್ದೀರಲ್ಲ, ಹೋಗಿ ತಡೀರಿ. ಬರ್ಬೇಡ, ಬರ್ಬೇಡ, ನೀನ್ ಬರ್ಬೇಡ, ನೀನು ಬರ್ಬೇಡ. ಅವಳನ್ನ ತಡಿ ಅಕ್ಕ. ಅಮ್ಮ ರೌದ್ರ ಅವತಾರದಲ್ಲಿದ್ದಾರೆ, ಅವ್ರನ್ನ ತಡೆಯೋದು ಅಸಾಧ್ಯ. ಯಾರನ್ನ ಬೇಕಾದ್ರೂ ಕತ್ತರಿಸ್ಬೋದು ಬ್ರೋ. ಮಾಮ್, ಮಾಮ್. ಹೋಗೋಲೆ. ನನ್ ಮೇಲೆ ಬೀಳ್ತಿರಲ್ಲ, ಹೋಗ್ರಿ ಆ ಕಡೆ. ಅಮ್ಮ. ಮಾಮ್, ಅಮ್ಮ ತುಳ್ಕೊಂಡೋದ್ಲ ಅಷ್ಟೇ. ಅಯ್ಯಮ್ಮ, ಸಾಯಿಸ್ಲಿಲ್ಲ, ಬದುಕೊಂಡೆ. ನೈನಿ, ನಿನ್ ಮಾತು ಕೇಳ್ತಾಳೇನೋ, ಹೇಳು. ವಿಶಾಲಾಕ್ಷಿನಾದ್ರೆ ತಡಿಬೋದಾಗಿತ್ತು ಯಜಮಾನ್ರೆ. ನನ್ನ ಕಣ್ಣಿಗೆ ವಿಶಾಲಾಕ್ಷಮ್ಮನವರೇ ಬರ್ತಿರೋ ಹಾಗೆ ಕಾಣಿಸ್ತಿದೆ. ನಡೆಯೋದು ಯಾವುದನ್ನು ತಡೆಯೋಕ್ಕಾಗಲ್ಲ. ಏ ಸುಮ್ಮಿ, ಆ ಹುಡುಗಿ ಕೈಯಲ್ಲಿ ಮಚ್ಚಿದೆ. ನಮ್ಮ ಮಾತು ಕೇಳೋ ಸ್ಥಿತಿಲಿ ಕೂಡ ಇಲ್ಲ. ಕಾಲಿಗೆ ಬಿದ್ದು ಶರಣ ಆಗೋದೇ ಒಳ್ಳೇದೇ. ಹೋಗೆ ಹೋಗು. ಬರ್ಬೇಡ, ಬೇಡ, ಬೇಡ, ಹೋಗೆ ಹೋಗು, ಬೇಡ, ಕಾಲಿಗೆ ಬೀಳು. ಏನು ಮಾಡ್ಬೇಡ, ನಂಗೇನು ಮಾಡ್ಬೇಡ, ಬೇಡ. ಸಾಯಿಸ್ಬೇಡ, ಸಾಯಿಸ್ಬೇಡ. ಬೇಡ.